ನಸುನಕು ಗುರುರಾಜರು, ನಾಯಕ, ನಾಳೆ ಸೂರ್ಯೋದಯವಾದಂತಹ ಮೇಲೆ ನೀನು ಕುದುರೆಯನ್ನೇರಿ ರಾಜಮಾರ್ಗದಲ್ಲಿ ಹೊರಡು. ಸ್ವಲ್ಪ ದೂರ ಸಾಗಿದ ಮೇಲೆ ಊರಿನ ಹೊರಭಾಗದಲ್ಲಿ ನಿನಗೆ ಒಂದು ಸರ್ಪವು ಕಾಣಿಸುತ್ತೆ. ನೀನು ಅದನ್ನ ಅನುಸರಿಸಿ ಹೊರಡು. ಅದು ಎಲ್ಲಿಗೆ ಅದೃಶ್ಯವಾಗುವುದೋ ಅದೇ ನಮಗೆ ಸನ್ಯಾಸವಾದಂತಹ ಸ್ಥಳವೆಂದು ತಿಳಿ. ಅಲ್ಲೇ ಒಂದು ಗುರುತನ್ನ ಸ್ಥಾಪಿಸು. ಮುಂದೆ ಅಲ್ಲಿ ನಮ್ಮ ಬೃಂದಾವನ ಪ್ರತಿಷ್ಠಾಪಿಸಲ್ಪಟ್ಟು ನಾವು ಅಲ್ಲಿ ಭಕ್ತ ಜನರನ್ನ ಪೂರೈಸುತ್ತೇವು ಎಂದು ಅಪ್ಪಣೆ ಮಾಡಿ ಕಣ್ಮರೆಯಾಗ್ತಾರೆ ನಮ್ಮ ಗುರು ಸಾರ್ವಭೌಮ ಶ್ರೀರಾಯರು. ಮರುದಿನ ಬೆಳಗ್ಗೆ ಸ್ವಪ್ನ ವಿಚಾರವನ್ನ ಸ್ಮರಿಸಿ ಮಹಾರಾಜರು ಆನಂದ ಭರಿತನಾಗಿ ಮನದಲ್ಲೇ ಗುರುಗಳಿಗೆ ನಮಿಸಿ ಆತ್ಮೀಯರನ್ನ ಸೈನಿಕರೊಡನೆ ಅಶ್ವವನ್ನೇರಿ ಹೊರಡ್ತಾರೆ. ಆಗ ತಂಜಾವೂರಿನ ಕೊನೆಯ ಭಾಗಕ್ಕೆ ಅವರು ಬಂದಾಗ ಅಲ್ಲೊಂದು ವಿಸ್ಮಯ ಜರುಗುತ್ತೆ. ಏನಾಶ್ಚರ್ಯ! ಕಾವೇರಿ ನದಿ ಕಡೆಯವರೆಗೆ ಒಂದು ಅಡ್ಡದಾರಿಯಲ್ಲಿ ಕಲ್ಲು ಮುಳ್ಳು ಮಣ್ಣಿನ ರಸ್ತೆಯ ಮಧ್ಯ ಭಾಗದಲ್ಲಿ ಎಡೆಬಿಚ್ಚಿ ಆಡುತ್ತಿರುವಂತಹ ಒಂದು ಘಟಸರ್ಪ ಅವನ ದೃಷ್ಟಿಗೆ ಗೋಚರಿಸುತ್ತೆ. ಗುರುಗಳ ಸ್ವಪ್ನವನದಲ್ಲಿ ಹೇಳಿದಂತೆ ಸರ್ಪವು ಕಂಡ ರಾಜ ಆಶ್ಚರ್ಯಚಕಿತನಾಗ್ತಾನೆ.